ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಏನಪ್ಪ ಇವತ್ತು ಎಲ್ಲೋ ಔಟ್ಡೋರಲ್ಲಿದ್ದೀನಿ, ಒಳ್ಳೆ ಫುಲ್ ಗ್ರೀನರಿ ಇದೆ, ಹಿಂದ್ಗಡೆ ಸ್ಟಾಲ್ಸ್ ಕಾಣಿಸ್ತಾ ಇದೆ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಮಾವಿನ ಹಣ್ಣಿನ ಮೇಳಕ್ಕೆ ಬಂದಿದ್ದೀನಿ. ಹೌದು, ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ. ಹಲಸಿನ ಹಣ್ಣು ಕೂಡ ಮೇಳ ನಡೀತಾ ಇದೆ. ಇಲ್ಲಿ ಏನೇನೋ ವೆರೈಟಿ ಆಫ್ ಇರೋ ಮ್ಯಾಂಗೋಸ್ ಬಗ್ಗೆ ಹೇಳ್ತಾ ಇದ್ರು, ಹೊರಗಡೆ ಕೇಳಿಸ್ಕೊಂಬಂದೆ. ಆಲ್ಫೆನ್ಸೋ ಇದೆ, ರಸ್ಪುರಿ ಇದೆ, ಏನೋ ಶುಗರ್ ಬೇಬಿ ಅಂತ, ಈ ಥರ ಹೊಸ ಮ್ಯಾಂಗೋಗಳ ಹೆಸರೆಲ್ಲ ಕೇಳ್ತಾ ಇದ್ದೆ ನಾನು ಹೊರಗಡೆ. ಒಂದಷ್ಟು ಜನ ಹೇಳ್ತಾ ಇದ್ರು ವೆರೈಟಿ ಇದೆ, ಸಖತ್ತಾಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಟ್ರೈ ಮಾಡಲೇಬೇಕು. ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಈ ಮಾವಿನ ಹಣ್ಣನ್ನ ಟ್ರೈ ಮಾಡೋದು ಕೂಡ. ಬನ್ನಿ ಇವತ್ತು ನೋಡೋಣ ಯಾವ್ಯಾವ ರೀತಿಯ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ, ಏನೇನೆಲ್ಲ ಸ್ಪೆಷಾಲಿಟಿ ಇದೆ ಅದರಲ್ಲಿ. ಫುಲ್ ಕೆಮಿಕಲ್ ಫ್ರೀ ಅಂತ ಬೇರೆ ಕೇಳ್ಪಟ್ಟೆ. ರೈತರೇ ತೊಗೊಂಬಂದು ಇಲ್ಲಿ ಮಾರ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಬನ್ನಿ ಹೋಗಿ ಒಂದ್ಸಲ ವಿಸಿಟ್ ಮಾಡೋಣ, ಹೇಗಿದೆ ಏನು ಅಂತ ಎಲ್ಲ ನೋಡ್ಕೊಂಬರೋಣ. ಮಾವು ಮೇಳ ಬಂದಿದ್ದೀವಿ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಲಾಲ್ಬಾಗ್ಗೆ. ಅದ್ಭುತವಾಗಿದೆ. ಎಲ್ಲ ವೆರೈಟಿ ಮಾವು ಒಂದೇ ಕಡೆ ಎಲ್ಲಿ ನೋಡೋಕ್ಕೆ ಸಿಗತ್ತೆ ಹೇಳಿ, ಒಬ್ಬೊಬ್ಬರು ಒಂದೊಂದು ವೆರೈಟಿ ಹೇಳಿರ್ತಾರೆ. ಸೊ ಒನ್ ಸ್ಪಾಟ್, ಆಲ್ ವೆರೈಟಿ ಆಫ್ ಮ್ಯಾಂಗೋಸ್ ಅವೈಲೇಬಲ್. ಬೆಟರ್ ವಿಸಿಟ್ ಮಾಡಿ, ಬೇಗ ಎಲ್ಲರೂ ಕೊಂಡ್ಕೊಳ್ಳಿ. ವೆರೈಟಿ ಮ್ಯಾಂಗೋಸು ತುಂಬ ಟೇಸ್ಟಿಯಾಗಿದೆ. ನಾವು ತೊಗೊಂಡು ಹೋಗ್ತಾ ಇದ್ದೀವಿ, ಕೈಯಲ್ಲಿಲ್ಲ ಗಾಡೀಲಿ ತುಂಬಿದ್ದೀವಿ. ಥ್ಯಾಂಕ್ ಯು. ಇಟ್ಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ. ವೆರೈಟಿ ಆಫ್ ಮ್ಯಾಂಗೋ, ಜಾಕ್ ಫ್ರೂಟ್ಸ್ ಇದೆ. ಯು ಜಸ್ಟ್ ಕಮ್ ಆ್ಯಂಡ್ ವಿಸಿಟ್ ದಿಸ್ ಪ್ಲೇಸ್. ಇಟ್ಸ್ ವೆರಿ ನೈಸ್. ನಾವು ಸ್ಕೂಲ್ ಗೆಟ್ ಟುಗೆದರ್ ಇಲ್ಲೇ ಮಾಡ್ತಾ ಇದ್ದೀವಿ, ಇದೇ ಕಾರಣ. ಮ್ಯಾಂಗೋ ವೆರೈಟಿಯಾಗಿ ಇರುತ್ತೆ, ಎಲ್ಲ ಥರದ್ದು ನೋಡೋಕೆ ಒಂದೇ ಕಡೆ ಸಿಗುತ್ತೆ. ಬಂದು ಚೂಸ್ ಮಾಡ್ಕೊಂಡು ಹೋಗಿ, ನೀವು ಇಷ್ಟಪಡ್ತೀರಾ. ಎಲ್ರಿಗೂ ನಮಸ್ತೆ. ಪ್ರತಿ ವರ್ಷವೂ ನಮ್ಮ ಲಾಲ್ಬಾಗಲ್ಲಿ 3 ಪ್ರದರ್ಶನ ಆಗುತ್ತೆ. ಒಂದು ಜನವರಿಗೆ, ಒಂದು ಆಗಸ್ಟ್ಗೆ, 2 ಫ್ಲವರ್ ಶೋ. ಆದರೆ 3ನೇದೇ ಸ್ಪೆಷಲ್ ಏನಂದರೆ ನಮ್ಮ ಲಾಲ್ಬಾಗ್ ಮ್ಯಾಂಗೋ ಮೇಳ. ಪ್ಯೂರು, ಯಾವ ಆರ್ಗ್ಯಾನಿಕ್ಕು ಇಲ್ದಿರ ಎಲ್ಲ ರೈತರು ಬೆಳೆದಿರೋ ಬೆಳೆನ ಒಳಗಡೆ ತಂದು ಜನರಿಗೋಸ್ಕರ ಮಾರಾಟ ಮಾಡ್ತಾರೆ. ಅತಿ ಕಡಿಮೆ ಬೆಲೆಗೆ ಆ್ಯಂಡ್ ಬೆಸ್ಟ್ ಫ್ರೂಟ್ಸ್ ಕೊಡ್ತಾರೆ. ಸೊ ನನ್ನ ಹೆಸರು ಆಕಾಶ್. ಸ್ಪೆಷಲಾಗಿ ಲಾಲ್ಬಾಗ್ ಮೇಳ ಬಗ್ಗೆ ಒಂದು ರ್ಯಾಪ್ ಮಾಡಿದ್ದೀನಿ. ಸೊ ಪ್ಲೀಸ್ ಲಿಸಿನ್. ಇಡೀ ವರ್ಷಕ್ಕೊಮ್ಮೆ ಬರೋದೊಂದೇ ಹಬ್ಬ, ಅದೇ ಯುಗಾದಿ. ಆವಾಗಲೇ ಚಿಗುರೋದೆಲ್ಲ ಮಾವು, ಹಳಸು, ರೆಂಬೆ ಜೊತೆಗೆ ಬೇರೆ ತೊಗಿ. ಇಲ್ಲಿ ಕಾಲಕ್ಕೆ ತಕ್ಕನಾಗ ರುಚಿಸೋಕೆ ಬರೋದು ಮೇಳ ಸರಿಯಾಗಿ, ಹಾಗೆ ಬೆಲೆ ಸಿಗಲೇಬೇಕು ಸ್ವಾಮಿ ನಮ್ಮ ರೈತರಿಗೆ ತಲೆಬಾಗಿ. ಇಲ್ಲಿ ಎಷ್ಟೇ ಕ್ರೌಡು ಇದ್ದರೂ ಹೇಳ್ತೀನಿ ನಾನು ಗಟ್ಟಿಯಾಗಿ, ನೀವೆಷ್ಟೇ ದೂರ ಇದ್ದರೂ ಲಾಲ್ಬಾಗ್ ಮೇಳಕ್ಕೆ ಬಂದು ಹೋಗಿ. ಲಾಲ್ಬಾಗ್ ಅನ್ನೋದು ಇತಿಹಾಸ, ನಿಮ್ಗೆ ಎಷ್ಟೇ ಇದ್ರೂ ಸಹವಾಸ. ಈ ತಂಪು ಗಾಳಿಲಿ ಬೇರೆ ತೊಗಿ ಮರ್ತೋಗ್ತೀರ ನಿಮ್ಮ ದ್ವೇಷ. ಇಲ್ಲಿ ತುಂಬಿ ಐತೆ ಸುವಾಸನೆ, ಅದರಲ್ಲಿ ಹುಡುಕಿ ವಿಶ್ವಾಸನೆ. ಇಲ್ಲಿ ಕೆಮಿಕಲ್ಗೆ ನಿಷೇಧನೆ, ಆರ್ಗ್ಯಾನಿಕ್ ಒಂದು ಸಂಶೋಧನೆ. ಈ ತೋಟಗಾರಿ ಇಲಾಖೆಗೆ ನಿತ್ಯ ಮಾಡ್ತೀನಿ ನಾನು ಪ್ರತಾನೆ. ನಾವು ಕೂಗೋ ಮಾರಾಟದಲ್ಲೇನೆ ಐತೆ ಒಂದು ಸೌಂಡ್. ಇಲ್ಲಿ ಒಂದೊಂದು ಹಣ್ಣಿಗೂ ಐತೆ ಅದರದೇನೆ ಬ್ರ್ಯಾಂಡ್. ಇಲ್ಲಿ ಬಂದು ತಿಂದು ಹೋಗೋರಿಗೆ ಅದೇ ಹೊಸ ಟ್ರೆಂಡ್. ಯಾವುದೇ ಮಾರ್ಕೆಟ್ ಆದರೂ ಕಮ್ಮಿ ಇಲ್ಲ, ಇದು ಗ್ರಾಹಕರ ಗ್ರೌಂಡ್. ಯಾವ ಜಾತಿ ನೀತಿ ನೋಡೋದೇನೆ ಸೇರುವಂಥ ಜಾಗ. ಇಡೀ ಪ್ರೀತಿ ವಿಶ್ವಾಸಕ್ಕೆ ದೂರ ಸಾಗುತ್ತೈತೆ ರೋಗ. ಈ ಸಂಭ್ರಮನ ಸವಿಯೋದಕ್ಕೆ ಬೇಕು ಒಂದು ಯೋಗ. ಇಡೀ ಬೆಂದಕಾಳೂರಲ್ಲೇ ಇದ್ದು ಫೇಮಸ್ ಆದ ಜಾಗ. ಬಾ 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 ಬನ್ನಿ 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 ಬೆಂಗಳೂರು. ಇಲ್ಲಿ ವರ್ಷಕ್ಕೆ 3 ಪ್ರದರ್ಶನ ಐತೆ ಜೋರು. ನೀವು ಬನ್ನಿ 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 ಬೆಂಗಳೂರು. ಸುತ್ತ 240 ಎಕರೆ ಐತೆ ಹಸಿರು ತೇರು. ನೀವು ಬನ್ನಿ 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 ಬೆಂಗಳೂರು. ಇಲ್ಲಿ ವರ್ಷಕ್ಕೆ 3 ಪ್ರದರ್ಶನ ಐತೆ ಜೋರು. ನೀವು ಬನ್ನಿ 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 ಬೆಂಗಳೂರು. ಇಲ್ಲಿ ಸುತ್ತ 240 ಎಕರೆ ಹಸಿರು ತೇರು. ಥ್ಯಾಂಕ್ ಯು ಸೋ ಮಚ್. ದಿಸ್ ಆಕಾಶ್ ಕಿಲ್ ಸ್ಕೈ ಕನ್ನಡ ಫ್ರೀ ಸ್ಟೈಲ್ ರ್ಯಾಪ್. ಥ್ಯಾಂಕ್ ಯು. ಬಂದಿದ್ವಿ MTR ಹೋಟ್ಲಿಗೆ. MTR ಹೋಟ್ಲಿಗೆ, ನಾಗರಬಾವಿಯಿಂದ MTR ಹೋಟ್ಲಿಗೆ ಊಟಕ್ಕೆ ಬಂದಿದ್ವಿ. ಹಾಗೆ ಇಲ್ಲಿ ಮೇಳ ಇದೆ ಅಂದ್ರೆ ನೋಡ್ಕೊಂಡು ಹೋಗಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ರೇಟ್ ಕಡಿಮೆ ಇದೆ, ಚೆನ್ನಾಗಿದೆ. ಮಲ್ಲಿಕಾ 120, 130 ಇದೆ. ಆಮೇಲೆ ಇದೇನೋ ಸಕ್ಕರೆ ಹಣ್ಣಂತೆ, ಅದು 200 ರೂಪಾಯಿ ಇದೆ. ಬಾದಾಮಿ 120 ಇತ್ತು. ಚೆನ್ನಾಗಿದೆ, ಲೈಕ್ ಎಲ್ಲ ಥರ ಫ್ಲೇವರ್ಸು ಇದೆ, ರೇಟು ಕಮ್ಮಿ ಇದೆ. ಸೊ ವರ್ತ್, ಸೊ ವಿ ಕ್ಯಾನ್ ಬೈ. ಸೊ ವರ್ಷಕ್ಕೆ ಒಂದು ಸಲ ಬರೋದು. ನಾವು ಯಾವ ಥರ ಮಾವಿನಕಾಯಿ ಬೇಕಾದರೂ ತೊಗೋಬೋದು. ಇಟ್ಸ್ ಗುಡ್, ವರ್ತ್ ಇದೆ. ನೀವೇನೇನು ಶಾಪಿಂಗ್ ಮಾಡಿದ್ರಿ? ನಾವೀಗ ಸದ್ಯ 2 kg ಹಣ್ಣು ತೊಗೊಂಡಿದ್ದೀವಿ, ಮಾವಿನ ಹಣ್ಣು. ಅದಕ್ಕೋಸ್ಕರ ಹಲಸಿನ ಹಣ್ಣು ಕೂಡ ಇದೆ, ಅದು ತೊಗೋಬೇಕು. ಅದು ತೊಗೊಳಕ್ಕೋಸ್ಕರ ತುಂಬ ದೂರದಿಂದ ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀರಾ? ವಿದ್ಯಾರಣ್ಯಪುರ. ಇಲಾಖೆ ಮತ್ತು ಮಾವು ಅಭಿವೃದ್ಧಿ ನಿಗಮ ವತಿಯಿಂದ ನಾವು ಮಾವು ಮತ್ತು ಹಲಸಿನ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಿನ್ನೆ, ಈ ಮಾವು ಮೇಳ ನಿನ್ನೆ ಪ್ರಾರಂಭವಾಗಿದೆ. ಇದು ನೆಕ್ಸ್ಟ್ ಮಂತ್ ಜೂನ್ 10ನೇ ತಾರೀಕುವರೆಗೆ ಈ ಮಾವು ಮೇಳ ನಡೀತದೆ. ಸೊ ಇಲ್ಲಿ ಟೋಟಲ್ ಸುಮಾರು 74 ಸ್ಟಾಲ್ಸ್ ಇದೆ ಮಾವಿಗೆ, ಮತ್ತು ಹಲಸಿಗೆ ಸುಮಾರು 9 ಸ್ಟಾಲ್ಸ್ ಇದೆ. ಮತ್ತು ಈ ಹಲಸು ಮತ್ತು ಮಾವು ಉತ್ಪನ್ನಗಳು, ಅದರ ಪ್ರೊಡ್ಯೂಸ್, ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಅದಕ್ಕೊಂದು 6 ಸ್ಟಾಲ್ ಇದೆ. ಸೊ ಟೋಟಲ್ ಸುಮಾರು 90 ಸ್ಟಾಲ್ಸ್ ಇದೆ.
ಸೊ ಇದ್ರದ್ದು ವಿಶೇಷತೆ ಏನಂತಂದರೆ ಇಲ್ಲಿ ನಾವು ನೇರವಾಗಿ ಬೆಳೆಗಾರರಿಂದ ಅಂದರೆ ರೈತರಿಂದ ಏನು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಮಾವು ಅಭಿವೃದ್ಧಿ ನಿಗಮ ವತಿಯಿಂದ ಒಂದು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ಫಾಲೋ ಮಾಡಿರ್ತಾರೆ. ಅಂಥ ರೈತರಿಂದ ಅದನ್ನು ಈ ಹಣ್ಣನ್ನು ಹಾರ್ವೆಸ್ಟ್ ಆದಮೇಲೆ ಅದನ್ನು ನೈಸರ್ಗಿಕವಾಗಿ ಒಂದು ಹಣ್ಣು ಮಾಡಿ ಅಂದರೆ ನ್ಯಾಚುರಲ್ ಆಗಿ ಅದನ್ನು ರೈಪ್ ಮಾಡಿ ಕಾರ್ಬೈಡ್ ಮುಕ್ತ ಹಣ್ಣಿನಿಂದ ಇದೊಂದು ದೂರ ಅಂತ ಹೇಳ್ಬೋದು. ಸೊ ನ್ಯಾಚುರಲಾಗಿ ರೈಪ್ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನ ಗ್ರಾಹಕರಿಗೆ ಒದಗಿಸ್ತೀವಿ. ಗ್ರಾಹಕರಿಗೆ ಇಲ್ಲಿ ಸುಮಾರು 15 ವೆರೈಟಿಯಷ್ಟು ಇದು ಒಂದೇ ಜಾಗದಲ್ಲಿ ಸಿಗುತ್ತೆ. ಇಲ್ಲಿ ಟೇಸ್ಟ್ ಸಹ ಮಾಡ್ಬೋದು ಮತ್ತು ಅವರು ಖರೀದಿ ಸಹ ಮಾಡ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ನಿಮಗೆ ಇಲ್ಲಿ ಕೇಸರ್ ವೆರೈಟಿ ಸಿಗುತ್ತೆ, ದಶೇರಿ ಇದೆ, ಮತ್ತು ಆಲ್ಫಾನ್ಸೋ ಇದೆ, ಮತ್ತು ರಸ್ಪುರಿ ಇದೆ, ಕಾಲಾಪಾಡ್ ಮತ್ತು ಇನ್ನು ಉಪ್ಪಿನಕಾಯಿಗೆ ಅಂತ ವೆರೈಟೀಸ್ಗಳಿದೆ. ಸೊ ಪ್ರಮುಖವಾಗಿ ಸುಮಾರು ಒಂದು 15 ವೆರೈಟಿಯಷ್ಟು ಇಲ್ಲಿ ಸಿಗುತ್ತೆ. ಮಲ್ಲಿಕ ಇದೆ. ಸೊ ಇಷ್ಟನ್ನು ಸಹ ಅವರು ಇಲ್ಲಿ ಖರೀದಿ ಮಾಡ್ಬೋದು. ಸೊ ಹೊರಗಡೆ ಮಾರ್ಕೆಟ್ ರೇಟ್ಗಿಂತ ಇಲ್ಲಿ ಸುಮಾರು ಒಂದು 15-20% ಅಷ್ಟು ಅವ್ರಿಗೆ ಕನ್ಸೆಷನ್ ಅಂದರೆ ರಿಯಾಯಿತಿ ದರದಲ್ಲಿ ಇಲ್ಲಿ ಮಾರಾಟವನ್ನು ಮಾಡ್ತಾರೆ. ಸೊ ಇದು ಈ ಮಾವು ಮೇಳದ ಒಂದು ಪ್ರಮುಖ ಅಂಶಗಳು. ಸರ್, ಯಾವ್ಯಾವ ವೆರೈಟೀಸ್ ಆಫ್ ಮಾವಿನ ಹಣ್ಣಿದೆ ನಿಮ್ಮ ಹತ್ರ? ಮಲ್ಗುಬಾ ಇದೆ, ಮಲ್ಲಿಕ ಇದೆ, ಆಲ್ಫಾನ್ಸೋ ಬಾದಾಮಿ ಅದು ಫ್ರೂಟ್ ಕವರ್ ಹಾಕಿರೋದಿದೆ, ಅದು ರಸ್ಪುರಿ ಇದೆ, ಸಕ್ಕರೆ ಗುತ್ತಿ ಇದೆ, ಅಮರಪಾಲಿ ಇದೆ, ದಸೇರಿ ಇದೆ, ಸೇಂದುರ ಇದೆ, ಇದು ಇಮಾಮ್ ಪಸಂದ್ ಇದೆ. ರೇಟು ಮಲ್ಗುಬಾ 200, ಮಲ್ಲಿಕಾ 130, ಆಲ್ಫಾನ್ಸೋ ಬಾದಾಮಿ ಬಂದು ಕವರ್ ಹಾಕದೇ ಇರೋದು 130, ಕವರ್ ಹಾಕಿರೋದು 150, ರಸ್ಪುರಿ 100, ಶುಗರ್ ಬೇಬಿ ಅದು 200, ಅಮರಪಾಲಿ 200, ದಸೇರಿ 135, ಸೇಂದೂರ 50. ಎಲ್ಲಿಂದ ಬಂದಿರೋದು? ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಂಡಪಲ್ಲಿ ವಿಲೇಜ್. ನಿಮ್ಮ ಹೆಸರು? BS ಕೆಂಪರೆಡ್ಡಿ ಅಂತ. ನೀವೇ ನಿಮ್ಮ ತೋಟದಲ್ಲೇ? ನಮ್ಮ ತೋಟದಲ್ಲೇ ನಾನೇ ಫಾರ್ಮರ್, ನನ್ನ ಹೆಸರೇ ಇರೋದು. ಫುಲ್ ಕಂಪ್ಲೀಟ್ ಎಲ್ಲ ನಮ್ಮದೇ. ನನ್ನ ಫೇವ್ರೆಟ್ ಫ್ರೂಟು. ನಾನು ಮ್ಯಾಂಗೋನ ಪರ್ಚೇಸ್ ಮಾಡ್ತೀನಿ. 2 ಬ್ಯಾಗ್ಸ್ ತಗೊಂಡೆ, ತಿಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿತ್ತು. ಇಷ್ಟನಾ ನಿಮಗೆ? ಇಷ್ಟ, ಖುಷಿ ಆಯಿತು. ಮ್ಯಾಂಗೋ ಸ್ವೀಟ್ ಇತ್ತು, ವೆರೈಟೀಸ್ ಮ್ಯಾಂಗೋಸ್ ಇತ್ತು, ಯಮ್ಮಿ ಇತ್ತು. Came to Lal Bagh to buy different varieties of mangoes. My favorite fruits are mangoes. I love mangoes so much that I eat them for my fruit snack sometimes, and they are very juicy and yummy. ಸರ್, ಎಷ್ಟು ವರ್ಷದಿಂದ ಮ್ಯಾಂಗೋ ಮೇಳಲ್ಲಿ ಪಾಲ್ಗೊಳ್ತಾ ಇದ್ದೀರಾ? 15 ವರ್ಷದಿಂದ ಈ ಮ್ಯಾಂಗೋ ಮೇಳದಲ್ಲಿ ಲಾಲ್ಬಾಗ್ದಲ್ಲಿ ಬರ್ತಾಯಿದ್ದೀನಮ್ಮ. 15 ವರ್ಷದಿಂದ ಬರ್ತಾಯಿದ್ದೀನಿ. ಈ ಸಲ ಚೆನ್ನಾಗಿದೆ, ಪರವಾಗಿಲ್ಲ ಮೇಳ. ಆದರೆ ಕಾಯಿ ಕಮ್ಮಿ, ರೇಟು ರೈತರಿಗೆ ಸಿಗ್ತಾ ಇದೆ. ತೋಟದಲ್ಲಿ ಬೆಳೆಗಳು ಕಮ್ಮಿ ಆಗಿದೆ. ಮಳೆ ಹಿಂದಿನ ವರ್ಷ ಮಳೆ ಇಲ್ದಿರೋದ್ರಿಂದ ತೋಟದಲ್ಲಿ ಬೆಳೆಗಳು ಕಮ್ಮಿ ಆಗಿದೆ. 20% 25% ಅಷ್ಟೇ ಬೆಳೆ ಇರೋದು. ಆದ್ದರಿಂದ ಸ್ವಲ್ಪ ಮಾವಿನಕಾಯಿಗೆ ಸ್ವಲ್ಪ ರೇಟ್ ಬಂದಿದೆ. ಈ ಸಲ ಚೆನ್ನಾಗಿ ಮಾರ್ತಾಯಿದ್ದಾರೆ. ಆದ್ರೂ ಒಂದು ಸಲ ಬರೋದು ಒಂದು ಸಲ ಹೋಗೋದ್ರಿಂದ ರೈತರಿಗೆ ನಷ್ಟನೇ ಆಗ್ತಾಯಿದೆ. ಲಾಭ ಅಂತೂ ಪ್ರತಿ ವರ್ಷ ಬಂದ್ರೇ ಲಾಭ ಆಗುತ್ತೆ. ಒಂದು ವರ್ಷ ಬಂದು ಇನ್ನೊಂದು ವರ್ಷ ಬರಲಿಲ್ಲ ಅಂದರೆ ಅದು ನಷ್ಟನೇ ರೈತರಿಗೆ. ನಾನು ಬಾದಾಮಿ ತಂದಿದ್ದೀನಿ, ಮಲ್ಗೋವಾ ತಂದಿದ್ದೀನಿ, ಮಲ್ಲಿಕಾ ತಂದಿದ್ದೀನಿ, ರಸ್ಪುರಿ ತಂದಿದ್ದೀನಿ, ಸಕ್ಕರೆ ಗುತ್ತಿ ತಂದಿದ್ದೀನಿ, ಇಮಾಮ್ ಪಸಂದ್ ಹೊಸದಾಗಿ ಈ ಸಲ ನಮ್ಮ ತೋಟದಲ್ಲಿ ಸಿಕ್ಕಿತ್ತು, 2 ಕ್ರೇಟ್ ತಂದಿದ್ದೀನಿ. ಈ ಥರ 6-7 ವೆರೈಟಿ ಮ್ಯಾಂಗೋ ತಂದಿದ್ದೀನಮ್ಮ. ನಮ್ಮದು ಶ್ರೀನಿವಾಸಪುರ ತಾಲೂಕು, ನೀಲ್ಟೂರು ಗ್ರಾಮ, ಚಂದ್ರಶೇಖರ್ ರೆಡ್ಡಿ ನಮ್ಮ ಹೆಸರು. ಮಾವಿನ ಹಣ್ಣಿಗೆ ಬಾದಾಮಿ ಬಂದು 130 ರೂಪಾಯಿ ಮಾರ್ತಾಯಿದ್ದೀವಿ, ಮಲ್ಲಿಕಾ 130 ರೂಪಾಯಿ ಮಾಡ್ತೀವಿ, ಮಲ್ಗೋವಾ 220 ರೂಪಾಯಿ ಮಾಡ್ತಾಯಿದ್ದೀವಿ, ಇಮಾಮ್ ಪಸಂದು 250 ಮಾರ್ತಾಯಿದ್ದೀವಿ, ದಶೇರಿ 130, 135, ಕಾಲಾಪಹಾಡು 135, ರಸ್ಪುರಿ 100 ರೂಪಾಯಿ. ಈ ಥರ ರೇಟ್ಗಳು ಮಾರ್ತಾಯಿದ್ದೀವಿ. ಸರ್, ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀರಾ. ಹೆಂಗಿದೆ ಮಾವಿನ ಹಣ್ಣು? ಯಾವ್ದು ತಿಂತಾ ಇದ್ದೀರಾ? ಬೆಂಗಳೂರು ಸಿಟಿಲಿ ಈ ಥರ ಮಾವಿನ ಹಣ್ಣು ಸಿಗೋದೇ ಕಷ್ಟ. ಭಾಳ ರುಚಿಯಾಗಿದೆ. ರಸಭರಿತವಾದ ರಸಪುರಿ. ರಸಪೂರ್ತಿ ಎಲ್ಲ ಜಲ್ಕೋತಾ ಇದೀವಿ, ರಸ ಎಲ್ಲ ಎಳ್ಕೊತಾ ಇದ್ದೀವಿ. ಇದನ್ನ ಸಿಪ್ಪೆ ಆಚೆ ಹಾಕ್ತಾ ಇದ್ದೀವಿ. ಸಿಟಿಲಿ ಇಂಥ ನಾವು ನ್ಯಾಚುರಲ್ ಆಗಿ ಎಲ್ಲೂ ಸಿಗೋದಿಲ್ಲ. ಭಾಳ ಚೆನ್ನಾಗಿದೆ.
ಜನ ಬನ್ನಿ ತಿನ್ನಿ, ಯಾಕಂದ್ರೆ ಎಲ್ಲ ಕಡೆ ಕೆಮಿಕಲ್ಸ್ ಅಂತಾರೆ, ಇಲ್ಲಿ ಕೆಮಿಕಲ್ಸ್ ಆಗ್ತಿಲ್ಲ. ಖಂಡಿತವಾಗ್ಲೂ ನ್ಯಾಚುರಲ್ ಆಗಿದೆ, ತುಂಬ ಚೆನ್ನಾಗಿದೆ. ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ಮನೆಗೆ? ಈಗ ನೋಡಿ ರಸಪುರಿ ಆಯಿತು, ಮಲ್ಗೋಬಾ ಆಯಿತು, ಸಿಂಧೂರ ಆಯಿತು, ಬಾದಾಮಿ ಆಯಿತು, ಮಲ್ಲಿಕ ಹುಡುಕ್ತಾ ಇದ್ದೀವಿ. ಒಳ್ಳೆ ಮಲ್ಲಿಕಾ ಮಾವಿನ ಹಣ್ಣು ಹುಡುಕ್ತಾ ಇದ್ದೀವಿ. ಎಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ. ಎಲ್ಲರೂ ಬಂದು ಇದನ್ನು ಇದು ಮಾಡ್ಕೊಳ್ಳಿ ಅಂತ. ಸರ್ ಫುಲ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀರಾ, ಅಂದರೆ ಅಷ್ಟು ಹೆಲ್ದಿ ಆಗಿದೆ, ಅಷ್ಟು ಟೇಸ್ಟಿ ಆಗಿದೆ ಅಂತ. ಬೆಂಗಳೂರಲ್ಲಿ ನಮ್ಗೆ ಈ ಥರ ತಿನ್ನಕ್ಕೆ ಎಲ್ಲಿ ಸಿಗಬೇಕು ಹೇಳಿ, ಮನೇಲಿ ಬೈತಾರೆ. ಆರಾಮಾಗಿ ಬಂದಿದ್ದೀವಿ, ಆರಾಮಾಗಿ ತಿನ್ನೋಣ. ಯಾಕಂದ್ರೆ ಚಿಕ್ಕವರಿದ್ದಾಗ ಗೊತ್ತಲ್ವಾ, ನಾವೆಲ್ಲ ತಿಂತಿದ್ವಿ. ದೊಡ್ಡವರಾದ್ಮೇಲೆ ಮಕ್ಕಳ ಮೇಲೆ ತಿನ್ನೋಕೆ ಆಗಲಿಲ್ಲ, ಈಗ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಎಂಡಾಗೋ ಟೈಮು ನಾವು ಆ್ಯಕ್ಚುಲಿ ಇವಾಗ ಇಲ್ಲಿಗೆ ಬಂದಿದ್ದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ ತಿಂದು ಫುಲ್. ಹಂಗಾದ್ರೆ ಶಾಪಿಂಗ್ ಜೋರು ಮನೆಗೆ ಮಾವಿನ ಹಣ್ಣು ಫುಲ್ಲು. ನಾಳೆ ಫುಲ್ ಮಾವಿನಿಂದ ಎಲ್ಲ. ಏನೇನು ತಗೊಂಡ್ರಿ? ನಾವು ಆ್ಯಕ್ಚುಲಿ ಬಾದಾಮಿ ಮಾವಿನ ಹಣ್ಣು ತಂದ್ವಿ, ಇವಾಗ ಮಲ್ಲಿಕಾನ ಹುಡುಕ್ತಾ ಇದ್ದೀವಿ. ಇಲ್ಲಿ ರಸಪುರಿ ಮಾವಿನ ಹಣ್ಣು ಇಲ್ಲಿ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಹಳಸನ್ನೆಲ್ಲ ತಗೋಬೇಕು. ತುಂಬ ಖುಷಿ ಆಗ್ತಿದೆ. ಯಾರ ಜೊತೆ ಬಂದಿದ್ದೀರಾ? ನಾನು ನಮ್ಮ ತಂದೆಯವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀನಿ. ನಾವು ಪ್ರತಿ ವರ್ಷ ಮಾವು ಮೇಳಕ್ಕೆ ಬರ್ತೀವಿ. ಬರೋದೇ ಒಂದು ದೊಡ್ಡ ಖುಷಿ ಮತ್ತು ಹಬ್ಬದ ಥರ ಆಗುತ್ತೆ. ತಿನ್ನೋದು ಒಂದು ರೀತಿ ಖುಷಿ ಆತಂದರೆ ಎಲ್ಲ ವೆರೈಟಿ ಆಫ್ ಮ್ಯಾಂಗೋಸ್, ಮಾವಿನ ಹಣ್ಣು ಮತ್ತು ಎಲ್ಲೆಲ್ಲಿ ಪ್ಲೇಸ್ ಬೆಳೆದಿರುತ್ತಲ್ಲ, ನಾವು ನೋಡು ಇರೋದಿಲ್ಲ, ಕೇಳು ಇರೋದಿಲ್ಲ. ಆ ಪ್ಲೇಸಿಂದ ಎಲ್ಲ ಮ್ಯಾಂಗೋಸು, ಮಾವಿನ ಹಣ್ಣು ಬೆಂಗಳೂರಿಗೆ ಬರುತ್ತೆ. ಆ ಬೆಂಗಳೂರಿನಲ್ಲಿ ನಾವು ಅದನ್ನು ತೊಗೊಂಡು ತಿನ್ನೋದು ಒಂದು ಖುಷಿ, ನೋಡೋದು ಇನ್ನೊಂದು ದೊಡ್ಡ ಖುಷಿ. ಅದಕ್ಕೆ ಬಂದಿದ್ದೀವಿ. ಎರಡು, ತಿನ್ನೋದಕ್ಕೆ ಒಂದು ರೀಸನ್ ಆದರೆ ನೋಡೋದಕ್ಕೆ ಇನ್ನೊಂದು ರೀಸನ್. ಹಂಗಾದ್ರೆ ಫುಲ್ಲು ನಿಮ್ಮ ಯಜಮಾನ್ರಿಗೆ ಬರೀ ಮಾವಿನ ಹಣ್ಣೆ ತಿನ್ನಿಸ್ತೀರಾ ಇನ್ನೊಂದು ವಾರ ಅಂತ? ನಮ್ಮ ಯಜಮಾನ್ರಿಗೆ ಮಾವಿನ ಹಣ್ಣು ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ನಮ್ಮ ಮನೇಲಿ ನನ್ನ ಮಗ ಸೊಸೆ ಇದ್ದಾರೆ, ಅವ್ರಿಗೂ ತುಂಬ ಇಷ್ಟ. ಸೊ ಎಲ್ರಿಗೂ ಸೇರಿ ತೊಗೊಂಡು ಹೋಗ್ತಾ ಇದ್ದೀವಿ. ಒಂದು ವಾರ ಪೂರ್ತಿ ಮಾವಿನ ಹಣ್ಣು ತಿನ್ನಬೇಕು ಅಂತ. ಭರ್ಜರಿ ಶಾಪಿಂಗ್ ಹಂಗಾದ್ರೆ ಮಾವಿನ ಹಣ್ಣದು. ಹೌದು. ಸರ್ ಯಾವ್ಯಾವ ಸ್ಪೆಷಲ್ ಮಾವಿನ ಹಣ್ಣಿದೆ, ಏನೇನು ರೇಟ್ ಇದೆ, ಯಾವ್ಯಾವುದು ತುಂಬ ಸ್ವೀಟು? ಮೇಡಮ್, ನಮ್ಮ ಹತ್ರ ಮಲ್ಲಿಕ ಇದೆ, ಬಾದಾಮಿ ಇದೆ, ಮಲ್ಗೂಬ ಇದೆ, ರಸಪುರಿ ಇದೆ, ಕೇಸರ್ ಇದೆ, ಅಮರಪಾಲಿ ಇದೆ, ಸಕ್ಕರೆ ಗುತ್ತಿ ಇದೆ, ಎಲ್ಲ ವೆರೈಟಿನೂ ಇದೆ. ಡೈರೆಕ್ಟು ನೇರವಾಗಿ ರೈತರಿಗಂತ ಕೊಡ್ತಾರೆ. ಇಲ್ಲಿ ನಾವು ಡೈರೆಕ್ಟಾಗಿ ಕಾರ್ಪೆಟ್ ಏನೂ ಹಾಕ್ದಿರ ಮಾಮೂಲಿಯಾಗಿ ಹುಲ್ಲಲ್ಲಿ ಹಣ್ಣು ಮಾಡಿದು ನಾವು ಸೇಲ್ ಮಾಡ್ತೀವಿ ಮೇಡಮ್. ಗ್ರಾಹಕರಿಗೆ ಚೆನ್ನಾಗಿ ಕೊಡ್ತೀವಿ ಹಣ್ಣು. ಸರಿ, ಏನೇನು ಪ್ರೈಸ್ ಇಟ್ಟಿದ್ದೀರಾ? ಯಾವ್ದಾದಕ್ಕೆ ಎಷ್ಟೆಷ್ಟು ರೇಟ್ ಇದೆ? ಮೇಡಮ್, ಈ ಸತಿ 150 ರೂಪಾಯಿ ಬಾದಾಮಿ ಇದೆ, ಮಲ್ಲಿಕ 130 ಇದೆ. ಬಾಕ್ಸ್ ಅಂದರೆ ಬೇರೆ ರೇಟ್ ಆಗುತ್ತೆ. ಸಕ್ಕರೆ ಗುತ್ತಿ 200 ರೂಪಾಯಿ ಮಾರ್ತಾಯಿದ್ದೀವಿ. ಮಲಗುಬ 200 ರೂಪಾಯಿ ಇದೆ ನಮ್ಮ ಹತ್ರ. ಒಳ್ಳೆ ಕ್ವಾಲಿಟಿ ಇದೆ. ಯಾವುದು ಜಾಸ್ತಿ ಹೋಗಿರೋದು ನಿಮ್ಮ ಸ್ಟಾಲಲ್ಲಿ? ಯಾವ ಮಾವಿನ ಹಣ್ಣನ್ನು ಜಾಸ್ತಿ ಖರೀದಿ ಮಾಡಿರೋದು ಜನ? ನಾವು ಮಲ್ಲಿಕ, ಬಾದಾಮಿ ಖರೀದಿ ಮಾಡಿದ್ದೀವಿ ಮೇಡಮ್. ಶುಗರ್ ಬೇಬಿ. ಯಾವ ಊರು ಸರ್? ನಿಮ್ಮ ಹೆಸರೇನು? ಮತ್ತೆ ನಮ್ಮ ಹೆಸರು ಆನಂದ ರೆಡ್ಡಿ ಅಂತ, BV. ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್, ಶ್ರೀನಿವಾಸಪುರ ತಾಲೂಕು ಮೇಡಮ್. ಇಲ್ಲಿ ಲಾಲ್ಬಾಗಲ್ಲಿ ಇವತ್ತು ಒಂದು ಫ್ಯಾಮಿಲಿ ಇದ್ದಾರೆ, ಫುಲ್ ಭರ್ಜರಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯ ಮ್ಯಾಂಗೋಸ್ನ. ಬನ್ನಿ ಕೇಳೋಣ ಅವ್ರ ಹತ್ರನೇ ಯಾವ್ಯಾವ ತೊಗೊಂಡಿದ್ದಾರೆ ಏನು ಅಂತ. ಇವಾಗ ತಾನೇ ಒಂದು ಅರ್ಧ ಗಂಟೆ ಆಯಿತು, ಆಗಲೇ 2 ಅಂಗಡಿಗೆ ಹೋಗಿ ಅದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಮಾವಿನಕಾಯಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ನಮಗೂ ಫಸ್ಟ್ ಟೈಮ್ ಬರ್ತಾ ಇರೋದು ನಾನಿಲ್ಲಿ, ಅದಕ್ಕೆ ಹೊಸ್ದಾಗಿ ಮದುವೆ ಆಗಿದೆ, ಅವ್ರನ್ನೂ ಕರ್ಕೊಬಂದು, ಅವ್ರು ಮೈಸೂರು ಕಡೆಯವರು, ಈ ಥರ ಎಲ್ಲ ಫಸ್ಟ್ ಟೈಮ್ ನೋಡಲಿ ಅಂತ ಬಂದು ಕರ್ಕೊಬಂದು ಶಾಪಿಂಗ್ ಮಾಡ್ತಾ ಇದ್ದೀವಿ. ಏನೇನು ಮಾವಿನ ಹಣ್ಣು ತೊಗೊಂಡ್ರಿ? ಬಾದಾಮಿ ತೊಗೊಂಡ್ವಿ, ಆಮೇಲೆ ಮಲ್ಗೋಬ ತೊಗೊಂಡ್ವಿ, ಮಲ್ಲಿಗ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ನಾನು ಮೈಸೂರಿಂದ ಬಂದಿರೋದು ಬೆಂಗಳೂರಿಗೆ. ಸೊ ತುಂಬ ಖುಷಿ ಆಯಿತು ಇದು ನೋಡಿ, ತುಂಬ ಖುಷಿ ಆಯಿತು. ನೀವು ಹೇಳಿ. ಈ ನಮ್ಮದು ಇಲ್ಲೇ ಬೆಂಗಳೂರೇ. ನಮ್ಮದು ತೋಟ ದೊಡ್ಡಬಳ್ಳಾಪುರದಲ್ಲಿದೆ. ನಾವು ಎಲ್ಲ ಥರದ ಹಣ್ಣು ಹಾಕಿದ್ದೀವಿ, ಬಟ್ ಇದು ನೋಡೋಣ ಅಂತ ಎಲ್ಲ ಬಂದ್ವಿ. ನಮಗೂ ಇಷ್ಟ ಆಯಿತು. ಕೆಲವು ಹಣ್ಣುಗಳು ಈಗ ನಮ್ಮ ಸೊಸೆ ಹೇಳ್ದಂಗೆ ಎಲ್ಲ ಹಣ್ಣುಗಳು ತೊಗೊಂಡಿದ್ದೀವಿ. ಸೊ ನಮ್ಮದು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಲೇಟ್ ನಮ್ಮದು ಕ್ರಾಪ್ ಬರೋದು. ಸೊ ಆದರೂ ನೋಡೋಣ ಯಾವ ವೆರೈಟೀಸ್ ಯಾವುದಂತ ಬಂದಿದ್ದೀವಿ. ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ, ಒಳ್ಳೆ ಸೇಲ್ ಆಗ್ತಿದೆ. ಎಷ್ಟು ಜನನೂ ಇಷ್ಟಪಡ್ತಿದ್ದಾರೆ ಬೆಂಗಳೂರು ಜನ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಓಕೆ ಸರ್, ಎಷ್ಟು ವರ್ಷದಿಂದ ಅಟೆಂಡ್ ಮಾಡ್ತಾ ಇದ್ದೀರಾ ಮಾವಿನ ಮೇಳ? ಒಂದು 5-6 ಸತಿ ಬಂದಿದ್ದೀನಿ ಇಲ್ಲಿಗೆ. ಈ ಸತಿ ವಿಶೇಷವಾಗಿ ನಮ್ಮದು ಹಣ್ಣು ಕಳ್ಸೋಣ ಅಂದ್ಕೊಂಡಿದ್ವಿ. ಸೊ ಅದರಿಂದ ನಮ್ಮದು ಲೇಟ್ ಆಗಿ ಕ್ರಾಫ್ಟ್ ಲೇಟಾಗಿ ಬಂದಿದೆ.
ಸೊ ಅದರಿಂದ ನೋಡೋಣ ಅಂತ ಬಂದಿದ್ದೀನಿ. ಫುಲ್ ಇಲ್ಲಿ ಇಬ್ಬರೇ ಹೆಣ್ಮಕ್ಳು ಭರ್ಜರಿಯಾಗಿ ಮಾವಿನ ಹಣ್ಣನ್ನ ಸೇಲ್ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಏನೇನು ಮಾವಿನ ಹಣ್ಣಿದೆ ಅವ್ರ ಹತ್ರ ಅಂತ. ನಮಸ್ಕಾರ. ನಮ್ಮ ಹತ್ರ ಬಾದಾಮಿ, ಮಲ್ಲಿಕಾ, ಮಲ್ಗೋವಾ, ಹಿಮಾಮ್ ಪಸಂದ್, ಶುಗರ್ ಬೇಬಿ, ದಶೇರಿ, ರಸ್ಪುರಿ ಹಾಗೆ ಕಾಲಾಪಹಾಡ್. ಎಷ್ಟು ವರ್ಷದಿಂದ ಮಾರ್ತಾ ಇದ್ದೀರಾ? ಆ್ಯಕ್ಚುಲಿ ಇದು 6 ಇಯರ್ಸಿಂದ ನಡೀತಾ ಇದೆ. ಕೋವಿಡಿಂದ 1 ವರ್ಷ 2 ವರ್ಷ ಬ್ರೇಕ್ ಆಯಿತು. ಆಮೇಲೆ ಮತ್ತೆ 2-3 ಇಯರ್ಸಿಂದ ಕಂಟಿನ್ಯೂ ಆಗ್ತಾಯಿದೆ. ನೀವೇ ಬರ್ತೀರಾ ಪ್ರತಿ ವರ್ಷ? ಅಪ್ಪಾಜಿ ಮತ್ತು ಚಿಕ್ಕಪ್ಪ ಅವ್ರು ಬರ್ತಾರೆ. ಏನೇನು ಸ್ಪೆಷಲ್ ನಿಮ್ಮಲ್ಲಿ ಏನು ಫಾಸ್ಟ್ ಮೂವಿಂಗ್ ಇದೆ? ಫಾಸ್ಟ್ ಮೂವಿಂಗ್ ಅಂದರೆ ಮಲ್ಲಿಕಾ ಮತ್ತು ಬಾದಾಮಿ ಫಾಸ್ಟ್ ಮೂವಿಂಗ್ ಇದೆ. ಏನೇನು ಪ್ರೈಸ್ ಇದೆ? ಬಾದಾಮಿ ಬಂದು 130 per ಕಿಲೋ ಇದೆ. ಮತ್ತು ಹಿಮಾಮ್ ಪಸಂದ್ ಅಂತ ಇದೆ, ಅದು ಸೂಪರ್ ಆಗಿರುತ್ತೆ, ಅದು 250 ಕಿಲೋ. ಮತ್ತು ಮಲ್ಗೋವಾ ಅಂತ ಇದೆ. ಮಲ್ಗೋವಾ ಅದು ನಮ್ಮ ಜನ್ರೇಷನ್ಗೆ ಏನು ಅನಿಸುತ್ತೆ ಅಂದರೆ ಅದು ತಿಂದಾಗ ಒಂಚೂರು ಒಗ್ರು ಥರ ಇದೆ. ಬಟ್ ಓಲ್ಡ್ ಏಜ್ ಪೀಪಲ್, ಈಗ ನಮ್ಮ ಇವರು ಸೀನಿಯರ್ಸ್ ಇರ್ತಾರಲ್ಲ, ಬಟ್ ಬರೀ ಅವರೇ ಬಂದು ಅದನ್ನು ತೊಗೊಂಡೋಗ್ತಾ ಇರೋದು, ಅದು ಬಿಟ್ಟು ಬೇರೆ ಅವ್ರು ಯಾವುದು ತೊಗೊಂಡೋಗ್ತಾ ಇಲ್ಲ. ಅದಷ್ಟು ಸಖತ್ತಾಗಿರುತ್ತೆ. ಯಾವ ಊರು ನಿಮ್ಮದು? ನಮ್ಮದು ಶ್ರೀನಿವಾಸಪುರ ಅಂತ, ಕೋಲಾರ ಡಿಸ್ಟ್ರಿಕ್ಟ್. KGF ಮೂವಿ ಅಂದರೆ ಎಲ್ಲನೂ ನಿಮ್ಮ ತೋಟದ್ದೇನಾ, ಇಲ್ಲ ನೀವು ರೈತರ ಹತ್ರ ಖರೀದಿ ಮಾಡಿ ತೊಗೊಂಡಿಲ್ಲ? ಎಲ್ಲ ನಮ್ಮ ತೋಟದ್ದೇನೆ. ನಮ್ಮದು ಜಮೀನು ಇದ್ದರೆ ಮಾತ್ರ ನಮ್ಗೆ ಇಲ್ಲಿ ಸ್ಟಾಲ್ ಕೊಡ್ತಾರೆ. ನಮ್ಮದು ಹೆಸರು ನಮ್ಮ ಇದರಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಮ್ಗೆ ಇಲ್ಲಿ ಕೊಡೋದು ಸ್ಟಾಲ್. ನಿಮ್ಮ ಹೆಸರು? ನನ್ನ ಹೆಸರು ಹಂಸಪ್ರಿಯಾ ಅಂತ. ಎಲ್ಲ ಕಡೆ ಯೂತ್ಸೇ ಕಾಣಿಸ್ತಾ ಇದ್ದಾರೆ, ಅದರಲ್ಲೂ ಮಾವಿನ ಹಣ್ಣು ಕೂಡ ಯೂತ್ಸೇ ಮಾರ್ತಾ ಇದ್ದಾರೆ. ಇದು ಒಂದು ಒಳ್ಳೆ ರೆವಲ್ಯೂಷನ್ ಕೂಡ ಆಗ್ಬೋದೇನೋ. ಬರೀ ಫಾರ್ಮರ್ಸ್ಗೆ ಏಜ್ ಆಗಿರಬೇಕು ಅನ್ನೋ ಕ್ರೈಟೀರಿಯಾನೆಲ್ಲ ಬ್ರೇಕ್ ಮಾಡಿ ಯೂತ್ಸ್ ಕೂಡ ಫಾರ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಏನು ಸಖತ್ತಾಗಿ ಸೇಲ್ ಮಾಡ್ತಾ ಇದ್ದಾರೆ. ಒಳ್ಳೆ ವೆರೈಟಿ ಆಫ್ ಮ್ಯಾಂಗೋಸ್ನೆಲ್ಲ ಇಟ್ಕೊಂಡಿದ್ದಾರೆ. ಅವ್ರ ಹತ್ರನೇ ಕೇಳೋಣ ಯಾವ್ಯಾವ ರೀತಿಯ ಮ್ಯಾಂಗೋಸ್ ಇದೆ ಏನು ಅಂತ. ನಮಸ್ಕಾರ, ನನ್ನ ಹೆಸರು ಬಾಬು ಅಂತ. ಸೊ ನಾವು ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು, ಬಂಡಪಲ್ಲಿ ಅನ್ನೋ ಗ್ರಾಮದಿಂದ ಬಂದಿದ್ದೀವಿ. ಸೊ ಇದು ಆಲ್ಮೋಸ್ಟ್ 14-15 ಇಯರ್ಸ್ ಆಯಿತು ನಾವು ಮೇಳಕ್ಕೆ ಬಂದು ಮೇಳ ಸ್ಟಾರ್ಟ್ ಆಗಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮಗೆ ಪ್ರತಿ ವರ್ಷ ಹೆಂಗೆ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಸಿಗುತ್ತೋ ಬ್ಯಾಂಗ್ಳೂರು ಕ್ರೌಡಿಂದ, ಆ್ಯಸ್ ಯೂಶ್ವಲ್ ದಿಸ್ ಇಯರ್ ಆ್ಯಸ್ ವೆಲ್ ನಮಗೆ ಒಂದು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ಜಾಸ್ತಿ, ಬಿಕಾಸ್ ಇದು 4th Saturday, ಪ್ರಾಬ್ಲಿ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಎಲ್ಲ ಲೀವ್ಸ್ ಇರುತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಕಿಡ್ಸ್ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ಗೆಟಿಂಗ್ ಕ್ರೌಡ್ ದ್ಯಾನ್ ಯೂಶ್ವಲಿ ಎಕ್ಸ್ಪೆಕ್ಟೆಡ್. ಆ್ಯಂಡ್ we do have a couple of varieties like where people wanted to visit and choose for them. And also ನೀವು ಹೇಳ್ದಂಗೆ ಇಟ್ಸ್ ನಾಟ್ ಲೈಕ್ ಫಾರ್ಮರ್ ಅಥವಾ ರೈತ ಅಂದರೆ ಪಂಚೆನೇ ಕಟ್ಟಬೇಕು, 70 ವರ್ಷನೇ ಆಗಿರಬೇಕು ಅಂತೇನಿಲ್ಲ. ಸೊ ಹಿಯರ್ ವಿ ಆರ್ ಟು ಸೇ ದಟ್ ರೈತರು ಪ್ಯಾಂಟು ಆಗ್ಬೋದು, ಕೆಲಸನೂ ಮಾಡ್ಬೋದು, ಇಲ್ಲಿ ಬಂದು ಸೇಲು ಮಾಡ್ಬೋದು ಅಂತ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಇದು ಫಸ್ಟ್ ಟೈಮ್ ಇಲ್ಲ. ಆ್ಯಕ್ಚುಲಿ ನಮ್ಮ ಫಾದರ್ ಮತ್ತು ನಮ್ಮ ಬ್ರದರ್ ಬರ್ತಾ ಇರೋದು ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ಬಟ್ ನಾನು ವಿಸಿಟ್ ಮಾಡಿರೋದು ಇದೇ ಇಯರ್ ಫಸ್ಟ್ ವಿಸಿಟ್ ಮಾಡಿರೋದು ಲಾಲ್ಬಾಗಲ್ಲಿ. ಸೊ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸರ್ ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ? ಫಸ್ಟ್ ಟೈಮ್, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನಾನು ಲಾಲ್ಬಾಗ್ಗೆ. ಇವ್ರು 11 ಇಯರ್ಸಿಂದ ಇಲ್ಲಿ ಲಾಲ್ಬಾಗಲ್ಲಿ ಅಂಗಡಿ ಈ ಥರ ಸ್ಟಾಲ್ ಹಾಕ್ಮೇಲೆ ಇದು ಫಸ್ಟ್ ಟೈಮ್ ನಾನು ಬಂದೆ. ನನಗೆ ಐ ಆಮ್ ಸೋ ಹ್ಯಾಪಿ. ಹಿಂಗೆ ಹೋಗ್ತಾ ಇದ್ದೆ, ಏನೋ ಫುಲ್ ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು. ಏನಪ್ಪ ಆ ಸ್ಮೆಲ್ಲು ಅಂತ ಹೋಗಿ ನೋಡಿದ್ರೆ ಉಪ್ಪಿನಕಾಯಿಗಳು, ಮಾವಿನಕಾಯಿ ಉಪ್ಪಿನಕಾಯಿಗಳು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆ ಸ್ಮೆಲ್ಗೆ ತಿನ್ನೋಣ ಅನ್ನಿಸ್ತಾ ಇದೆ. ಬನ್ನಿ ಇವತ್ತು ಆ ಸ್ಟಾಲ್ ಓನರ್ ಹತ್ರನೇ ಕೇಳೋಣ ಯಾವೆಲ್ಲ ರೀತಿಯ ವೆರೈಟೀಸ್ ಆಫ್ ಉಪ್ಪಿನಕಾಯಿಗಳನ್ನ ಅವ್ರು ಮಾರ್ತಾ ಇದ್ದಾರೆ ಅಂತ ಹೇಳಿ. ಸರ್ ಏನು ಸ್ಪೆಷಾಲಿಟಿ ನಿಮ್ಮದ್ರಲ್ಲಿ? ಮಿಡಿ ಮಾವಿನಕಾಯಿ ಇದೆ, ಕಟ್ ಮಾವಿನಕಾಯಿ ಇದೆ, ಮಿಕ್ಸ್ ಮಾವಿನಕಾಯಿ ಇದೆ, ಸಿಹಿ ಮಾವಿನಕಾಯಿ ಇದೆ, ಸಿಹಿ ನಿಂಬೆಹಣ್ಣಿದೆ, ಮತ್ತು ಅಮಟೆಕಾಯಿ ಇದೆ, ಕವಳೆಕಾಯಿ ಇದೆ, ಆಂಧ್ರ ಉಪ್ಪಿನಕಾಯಿ ಇದೆ, ರೆಡ್ ಚಿಲ್ಲಿ ಇದೆ, ಗ್ರೀನ್ ಚಿಲ್ಲಿ ಇದೆ, ಹುಣಸೆಕಾಯಿ ತೊಕ್ಕಿದೆ, ಮಿಕ್ಸ್ಡ್ ಪಿಕಲ್ ಇದೆ, ಮಲೆನಾಡು ಸ್ಪೆಷಲ್ಲು ಮಿಡಿ ಮ್ಯಾಂಗೋ ಇದೆ, ಗಾರ್ಲಿಕ್ ಪಿಕಲ್ ಇದೆ, ನೆಲ್ಲಿಕಾಯಿ ಉಪ್ಪಿನಕಾಯಿ ಇದೆ. ನೆಲ್ಲಿಕಾಯಿ ಮ್ಯಾಂಗೋ ತೊಕ್ಕು ತುಂಬ ರುಚಿ ಇದೆ, ಅದು ತುಂಬ ಸೇಲ್ ಆಗಿದೆ ಇವತ್ತು. ಮ್ಯಾಂಗೋ ತೊಕ್ಕು ತುಂಬ ಚೆನ್ನಾಗಿದೆ. ಇನ್ನು ಉಳಿದದ್ದೆಲ್ಲ ರೆಗ್ಯುಲರ್ ಐಟಮ್ಗಳು. ಮಲ್ನಾಡ್ ಪಿಕಲ್ಸ್ ಅಂತ ಹಾಕ್ಕೊಂಡಿದ್ದೀರಾ, ನೀವು ಯಾವ ಕಡೆಯವ್ರು ಸರ್? ಏನು? ಶಿವಮೊಗ್ಗ ಕಡೆಯಿಂದ. ಶಿವಮೊಗ್ಗ. ಎಷ್ಟು ವರ್ಷದಿಂದ ಈ ಮ್ಯಾಂಗೋ ಮೇಳಕ್ಕೆ ಬರ್ತಾ ಇದ್ದೀರಾ ನೀವು? ನಾವೊಂದು 13 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಅಂದರೆ ಬರೀ ಮಾವಿನಕಾಯ್ದು ಉಪ್ಪಿನಕಾಯಿಗಳೇ ಫೇಮಸ್? ಉಪ್ಪಿನಕಾಯಿಗಳೇ ಅಲ್ಲಿದೆ. 13 ವರ್ಷದಿಂದನೂ ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಮ್ಯಾಂಗೋ ಮೇಳದಲ್ಲಿ ಯಾವಾಗಲೂ ಬಂದು ಪ್ರತಿ ವರ್ಷವೂ ತೊಗೊಂಡು ಹೋಗ್ತಾರೆ. ಮತ್ತು ನಂಬರು ತೊಗೊಂಡು ಹೋಗಿರ್ತಾರೆ, ಆಮೇಲೆ ಮತ್ತೆ ಕಲೆಕ್ಟ್ ಮಾಡ್ತಾರೆ. ಕೊರಿಯರ್ ಎಲ್ಲ ಕಳಿಸ್ತೀವಿ. ಪೋರ್ಟರು, ಕೊರಿಯರು, ಡೆಂಜೋದಲ್ಲೆಲ್ಲ ಕಳಿಸ್ತೀವಿ. ಸರ್ ಇಲ್ಲಿ ಚಟ್ನಿ ಪುಡಿಗಳು ಇದ್ದಾವೆ, ಆಮೇಲೆ ಒಂದಷ್ಟು ತಿಂಡಿ ತಿನಿಸುಗಳು ಇದ್ದಾವೆ, ಅದನ್ನು ಎಕ್ಸ್ಟ್ರಾ ಆ್ಯಡ್ ಆನ್ ಇದಕ್ಕೆ? ಹೌದು, ಎಕ್ಸ್ಟ್ರಾ ಆ್ಯಡ್ ಆನ್ ಅದಕ್ಕೆ.
ಮಿಲ್ಲೆಟ್ಸಲ್ಲಿ ಮಾಡಿರೋ ಚಕ್ಲಿ ಇದೆ, ಕಡಲೆ ಬೀಜ ಇದೆ, ಹೆಸರು ಬೇಳೆ, ಈ ಥರ ಸ್ವಲ್ಪ ತಿಂಡಿಗಳನ್ನು ಮಾಡಿದ್ದೀವಿ ಕೇಳ್ತಾರೆ. ಅಂದರೆ ನೀವು ಇದನ್ನು ಪ್ರತಿ ವರ್ಷ ಬರೀ ಮಾವಿನಕಾಯಿ ಇಡಬೇಕು ಅಂತಲೇ ಇಲ್ಲಿ ಉಪ್ಪಿನಕಾಯಿಗಳೇ ನನಗೆ ಚೆನ್ನಾಗಿ ಬರುತ್ತೆ ಅಂತನಾ? ಹೌದು, ಮಾವಿನಕಾಯಿ ಪ್ರತಿ ವರ್ಷ ನಾವು ಫ್ಲವರ್ ಶೋದಲ್ಲೂ ಬರ್ತೀವಿ ಇಲ್ಲಿ ಜನವರಿ ಆಗಸ್ಟಲ್ಲಿ. ಪ್ಲಸ್ ಮಾವಿನ ಮೇಳದಲ್ಲಿ ಮಾತ್ರ ನಾವು ರೆಗ್ಯುಲರ್ ಇದ್ದೇ ಇರ್ತೀವಿ. 13 ವರ್ಷದಿಂದನೂ ಇದ್ದೀವಿ, ಪ್ರತಿ ವರ್ಷವೂ ಬರ್ತೀವಿ ನಾವು. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ನೇ ತೋರಿಸ್ತಾ ಇದ್ದೀನಿ. ಅವರಿವತ್ತು ಮಾವಿನ ಮೇಳದಲ್ಲಿ ನಿಂತ್ಕೊಂಡು ಮಾವಿನ ಹಣ್ಣನ್ನ ಮಾರ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಯಾವ್ಯಾವ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ. ನಮಿತಾ ಅಂತ, ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ಪ್ರತಿ ವರ್ಷ ಬರ್ತೀವಿ, ಮಾವು ಮೇಳ ಆಗುತ್ತೆ. ಅಂದರೆ ಲಾಲ್ಬಾಗಿಗೆ ಬಂದಿರೋದು ಇದೇ ಮೊದಲನೇ ವರ್ಷ. ಫಸ್ಟೆಲ್ಲ ಮೈಸೂರಲ್ಲಿ ಮಾಡ್ತಿದ್ವಿ, ಮಂಗಳೂರಲ್ಲೂ ಇದೆ ಸ್ಟಾಲು. ಬಟ್ ತುಂಬ ಚೆನ್ನಾಗಿದೆ, ವ್ಯಾಪಾರ ಪರವಾಗಿಲ್ಲ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಹೋಗ್ತಿದೆ. ನೋಡಬೇಕು, ನಾಳೆ ಸಂಡೇ ಅಲ್ವಾ, ಇನ್ನೂ ಜನ ಜಾಸ್ತಿ ಇರ್ತಾರೆ, ವೀಕೆಂಡ್ ಅಲ್ವಾ. ಸೊ ಅವರಿಗೂ ಒಂದು ಟ್ರಿಪ್ ಆದಂಗೆ ಆಗುತ್ತೆ, ಒನ್ ಡೇ. ಸೊ ಚೆನ್ನಾಗಿ ನಡೀತಿದೆ ವ್ಯಾಪಾರ. ಏನು ಓದ್ಕೊಂಡಿದ್ದೀರಾ, ಏನು ಎಜುಕೇಷನ್ ಮಾಡ್ಕೊಂಡಿದ್ದೀರಾ? ನಂದಾ ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಸೊ ನಾನು ಎಕ್ಸಾಮ್ಸಿಗೆ ಓದ್ಕೊತಿದ್ದೀನಿ. ಹಾಗೆಯೇ ಇದು ಕೂಡ ಪಾರ್ಟ್ ಟೈಮ್ ಥರ ಮಾಡ್ತಿದ್ದೀನಿ. ಈ ಸೀಸನಲ್ಲಿ ಫ್ರೂಟ್ ಅಲ್ವಾ, ಸೊ ಎಲ್ಲರೂ ಇಷ್ಟಪಡ್ತಾರೆ. ಮೊದಲೇ ಹಣ್ಣಿನ ರಾಜ ಮಾವು ಅಂತಾರೆ, ಯಾರಿಗೆ ತಾನೇ ಇಷ್ಟ ಇಲ್ಲ, ಅದಕ್ಕೆ ಈ ವರ್ಕ್ ಮಾಡ್ತಿರೋದು. ಅಂದರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 8th ಸ್ಟ್ಯಾಂಡರ್ಡ್ ನಾವು 4th ಬರ್ತೀವಿ ಮೇಳಾಗೆಲ್ಲ. ಬಟ್ ಇವಾಗ ತುಂಬ ಜಾಸ್ತಿ ಆಗಿದೆ, ಇವಾಗ ಒಂದು 5 ಇಯರ್ಸಿಂದ ಬರೋದು. ಯಾರು ಕಾಣಿಸ್ತಾನೆ ಇಲ್ಲ, ನೀವು ಒಬ್ಬರೇ ನಿಂತು ಬೆಳಗ್ಗೆಯಿಂದ ಮಾಡ್ತಾ ಇದ್ದೀರಾ? ನಾ ಅಣ್ಣ ತಮ್ಮ ಮಾಮ ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಮೈಸೂರು ಮಂಗಳೂರು ಅಲ್ಲೆಲ್ಲ ಮೇಳ ಇದೆಯಲ್ಲ. ಸೊ ನಾನು ಬೆಂಗಳೂರು ಲಾಲ್ಬಾಗಲ್ಲಿ ನನ್ನ ವರ್ಕ್ ಇಲ್ಲಿ ನಾನು ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು ಎಷ್ಟೆಲ್ಲ ವೆರೈಟೀಸ್ ಆಫ್ ಮಾವಿನ ಹಣ್ಣು ನಮ್ಮ ಮುಂದೆ ಇದೆ ಅಂತ ಹೇಳಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಮಾವಿನ ಹಣ್ಣಿದೆ. ಡಿಫ್ರೆಂಟ್ ಟೇಸ್ಟ್ ಕೂಡ ಪಕ್ಕಾ ಗ್ಯಾರಂಟಿಯಾಗಿ ಸಿಗುತ್ತೆ. ಒಂದ್ಸಲ ಬನ್ನಿ ಲಾಲ್ಬಾಗ್ ಕಡೆ ಬಂದು ವಿಸಿಟ್ ಮಾಡಿ. ಇಲ್ಲಿ ಮಾವಿನ ಮೇಳನೇ ನಡೀತಾ ಇದೆ, ಮಾವಿನ ಜೊತೆಗೆ ಹಲಸಿನ ಮೇಳ ಕೂಡ ನಡೀತಾ ಇದೆ. ಸಂಡೇ ಬೇರೆ, ಎಲ್ಲರೂ ಫ್ರೀ ಆಗಿರ್ತೀರಾ, ಆರಾಮಾಗಿರ್ತೀರಾ ಮನೇಲಿ. ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ ಈ ಮಾವಿನ ಹಣ್ಣುಗಳು ಎಲ್ಲೆಲ್ಲಿಂದನೋ ತೊಗೊಂಬಂದಿದ್ದಾರೆ, ಯಾವ್ದ್ಯಾವುದೋ ಹೆಸರುಗಳೇ ಇದೆ ಈ ಮಾವಿನ ಹಣ್ಣಿಗೆ. ಒಂದ್ಸಲ ಬಂದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.